ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ನೆನೆ ನೋಡಿರೋ ಹಂಗೆ ನಾನು ನೆನೆ ರೈಡು ಚಿತ್ರದುರ್ಗ ಕಡೆ ಮಾಡ್ಕೊಬಂದಿದ್ದೆ. ಸೊ ವಿಂಡ್ ಮಿಲ್ ಟ್ರಯಲ್ಸ್ ಹುಡ್ಕೊಂಡು ಹೆಂಗೋ ಪರ್ಮಿಷನ್ ಎಲ್ಲ ತಗೊಂಡು ಹೆಂಗೋ ಮಾಡ್ಕೊಂಬಂದಿದ್ದೆ. ಹೋಗಿದ್ದು ಪ್ಲ್ಯಾನು ಸದ್ಯ ಫ್ಲಾಪ್ ಆಗಲಿಲ್ಲ, ಚಿತ್ರದುರ್ಗ ಹೋಗಿದ್ದು. ಸೊ ಅದು ಮುಗಿಸ್ಕೊಂಡು ಇವತ್ತು ಒನ್ ಮೋರ್ ರೈಡ್. ಇವತ್ತು ರೈಡು ನಾನು ಇವತ್ತು ಸೋಲೋ ಅಂದರೆ ಈಗ ಸದ್ಯಕ್ಕೆ ಒಬ್ಬನೇ ಹೋಗ್ತಾ ಇದ್ದೀನಿ. ಬಟ್ ಇವತ್ತು ರೈಡ್ ಮಾಡ್ತಿರೋದು MotoRoadz ಟೀಮ್ ಜೊತೆ. MotoRoadz ಮೈಸೂರು ಮತ್ತು MotoRoadz ಬ್ಯಾಂಗ್ಳೂರ್ದು ಕೊಲ್ಯಾಬ್ ರೈಡ್ ಇದು. ಸೊ ಎಲ್ಲರಿಗೂ ಗೊತ್ತಾಗಲಿ ಅಂತ ಒಂದು ಕೊಲಾಬ್ರೇಷನ್ ರೈಡ್ ಆ ಥರ ಅರೇಂಜ್ ಮಾಡಿದ್ವಿ. ಸೊ ಹಾಗಾಗಿ ಒಂಥರ ಮಿಡ್ ವೇ ಥರ ಇರಲಿ ಅಂತ ಅಂದ್ಬಿಟ್ಟು ಇಲ್ಲಿ ಚುಂಚಿ ಫಾಲ್ಸ್ ಹತ್ರ ನೀವು ಲಾಸ್ಟ್ ಟೈಮ್ ನೋಡಿರ್ತೀರ, ನಾವು ಕಬ್ಬಾಳ್ ದುರ್ಗ ಮತ್ತು ಸಾಗರಕಟ್ಟೆ ಎಲ್ಲ MotoRoadz ಟೀಮ್ ಜೊತೆ ನಾನು ರೈಡ್ ಮಾಡಿದ್ದೆ. ಸೊ ಇವತ್ತು ಚುಂಚಿ ಫಾಲ್ಸ್ಗೆ ಕೊಲ್ಯಾಬ್ರೇಟ್ ಮಾಡೋಣ ಅಂತ ಎಲ್ಲರೂ ಆ ಲೊಕೇಶನ್ನ ಓಕೆ ಅಂತ ಅಂದರು. ಸೊ ಅದಕ್ಕೆ ಇವಾಗ ಮೈಸೂರು ಟೀಮು, ಮೈಸೂರಿಂದ ಪ್ರಾಬ್ಲಿ ಅರೌಂಡ್ 15 ಅನಿಸುತ್ತೆ, 15 not to 20. ಹಾಗೆ ಬ್ಯಾಂಗ್ಳೂರಿಂದ ಇಲ್ಲಿಂದ ಒಂದು 20 ಮೆಂಬರ್ಸ್. ಸೊ ಟೋಟಲ್ ಒಂದು 40-45 ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ಇಬ್ಬರು ಹೊರಟಿದ್ದಾರೆ, ಅವ್ರು ಮೈಸೂರು ಟೀಮ್ ಮೈಸೂರಿಂದ, ಬ್ಯಾಂಗ್ಳೂರು ಟೀಮ್ ಬ್ಯಾಂಗ್ಳೂರಿಂದ ಹೊರಟಿದ್ದಾರೆ. ನಾನು ನಿನ್ನೆ ನಾನು ಸ್ವಲ್ಪ ಕೆಲಸದ ಮೇಲೆ ಬಂದಿದ್ದರಿಂದ ನನಗೆ ಇಲ್ಲಿ ಬ್ಯಾಂಗ್ಳೂರು ಟೀಮ್ ಅವ್ರ ಜೊತೆ ನಾನು ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ನಾನು ಒಬ್ಬನೇ ಇಲ್ಲಿಂದ ಬ್ಯಾಂಗ್ಳೂರಿಂದ ಹೊರಟಿದ್ದೀನಿ. ಇವಾಗ ಕನಕ್ಪುರದಲ್ಲಿ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು, ಸೊ ಅಲ್ಲಿಂದ ಎಲ್ಲ ಒಟ್ಟಿಗೆ ಮೈಸೂರು ಬ್ಯಾಂಗ್ಳೂರು 2 ಟೀಮು ಒಟ್ಟಿಗೆ ಟುವರ್ಡ್ಸ್ ಡೆಸ್ಟಿನೇಷನ್ ರೈಡ್ ಮಾಡೋಣ ಅಂತ. ಅವರೆಲ್ಲ ಎಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 10:30 ಬರ್ತಾರೆ ಅಂತ ಅನಿಸುತ್ತೆ ಮೋಸ್ಟ್ಲಿ, ರೆಸ್ಟೋರೆಂಟ್ ಹತ್ರ. ನನಗೆ ಆಲ್ಮೋಸ್ಟ್ ಇನ್ನೇನು 26 ಕಿಲೋಮೀಟರ್ಸ್ ತೋರಿಸ್ತದೆ ಕನಕ್ಪುರಕ್ಕೆ. ನನಗೆ ಎಕ್ಸಾಕ್ಟ್ ಎಲ್ಲಿ ಯಾವ ರೆಸ್ಟೋರೆಂಟು ಏನು ಮೀಟಪ್ ನನಗೆ ಗೊತ್ತಿಲ್ಲ. ಅದಕ್ಕೆ ಕನಕ್ಪುರಕ್ಕೆ ಹೋಗಿ ಅಲ್ಲಿ ಕಾಲ್ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಎಲ್ಲಿ ಹೋಗ್ಬೇಕು ಅಂತ. ಆಮೇಲೆ ನೋಡೋಣ ಅಂದ್ಬಿಟ್ಟು ಸದ್ಯಕ್ಕೆ ಕನಕ್ಪುರ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಈಗ. ಯಪ್ಪ ಈ ರೋಡ್ ಅಂತೂ ಏನು ಗುರು, ಫುಲ್ ಬ್ಯುಸಿ, ಫ್ರೀಯಾಗೇ ಇಲ್ಲ ಇದು. ನಾನೇನು ಅಂದ್ಬಿಟ್ಟೆ ಅಂತಂದರೆ, ನಾನು ಆ್ಯಕ್ಚುಲಿ ಇವತ್ತು ಮೈಸೂರಿಗೆ ರಿಟರ್ನ್ ಪ್ಲ್ಯಾನ್ ಇತ್ತು, ಡೈರೆಕ್ಟ್ ಹೋಗ್ಬೇಕಾಯಿತು. ಡೈರೆಕ್ಟ್ ಬದಲು ನಾನು ಏನು ಮಾಡಿದೆ, ಸ್ವಲ್ಪ ಆಲ್ಟರ್ನೇಟಿವ್ ಹೇಗೂ ರೈಡೆಲ್ಲ ಪ್ಲ್ಯಾನ್ ಆಗಿತ್ತು, ಹಾಗೆ ಎಲ್ಲರನ್ನೂ ಮೀಟ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಬ್ಯಾಂಗ್ಳೂರ್ ಟು ಮೈಸೂರು ಬದಲು ಬ್ಯಾಂಗ್ಳೂರ್ ಟು ಇವ್ರ ಜೊತೆ, ಬ್ಯಾಂಗ್ಳೂರ್ ಟು ಚುಂಚಿ ಫಾಲ್ಸ್ ಆ್ಯಂಡ್ ಚುಂಚಿ ಫಾಲ್ಸ್ ಟು ಮೈಸೂರು. ಸೊ ನಾನು ವಾಪಸ್ ಹೋಗ್ತಾ ನಾನು ಮೈಸೂರು ಟೀಮ್ ಅವರು ಹೇಗೂ ಇರ್ತಾರೆ, ಸೊ ಎಲ್ಲರೂ ಗ್ರೂಪ್ ರೈಡ್ ಕೂಡ ಮಾಡ್ಬೋದು ಫ್ರಮ್ ಚುಂಚಿ ಫಾಲ್ಸ್ ಟು ಮೈಸೂರು. ಇಲ್ಲಾಂದಿರ ನಾನು ಇವತ್ತು ಈವ್ನಿಂಗ್ ಬ್ಯಾಂಗ್ಳೂರ್ ಟು ಮೈಸೂರು ಹೋಗೋ ಪ್ಲ್ಯಾನ್ ಇತ್ತು. ನೆನ್ನೆ ಚಿತ್ರದುರ್ಗ ಹೈವೇ ಕೇಳಂಗೆ ಇಲ್ಲ, ಒಳ್ಳೆ ಹೈವೇ. ಬಟ್ ಏನಂದರೆ ನಾನಿಲ್ಲಿ ಗಾಡಿದು ಫುಲ್ ಥ್ರಾಟಲೆಲ್ಲ ಯೂಸ್ ಮಾಡಿಲ್ಲ, ಏನಕ್ಕೆ ಇನ್ನೂ ಫಸ್ಟ್ ಸರ್ವಿಸ್ ಕೂಡ ಆಗಿಲ್ಲ. ಒಂದು ಸರ್ವಿಸ್ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಪೀಸಾಗೆ ರೈಡ್ ಮಾಡಿದ್ದೀನಿ. ಸೂಪರಾಗಿತ್ತು. ಹಾಗೆ ಟ್ರಯಲ್ ಕೂಡ ಅಷ್ಟೇ, ಆಫ್ ರೋಡ್ ಟ್ರಯಲ್ಲು ನೆನ್ನೆ ಫಸ್ಟ್ ಮಾಡಿದ್ರಿಂದ ಅದು ಒಂಥರ ಚೆನ್ನಾಗಿತ್ತು. ಇದ್ರಲ್ಲಿ ಫಸ್ಟ್ ಆಫ್ ರೋಡ್ ಹೆಂಗಿರುತ್ತೆ ಏನೋ ಅಂತ ಅಂದ್ಕೊಳ್ತಾ ಇದ್ದೆ. ಡೆಫಿನೆಟ್ಲಿ ಅಡ್ವೆಂಚರ್ ವೆಹಿಕಲ್ ಅಂತ ಅಂದಮೇಲೆ ಎಲ್ಲದಕ್ಕೂ ಪರ್ಫಾರ್ಮೆನ್ಸ್ ಸೂಪರಾಗಿರುತ್ತೆ. ಅವ್ರು ಅದಕ್ಕೆ ಅಂತಲೇ ಮಾಡಿರ್ತಾರೆ. ನಾನು ಡಾಮಿನರಲ್ಲೇ ಎಂತೆಂಥ ಆಫ್ ರೋಡ್ ಎಲ್ಲ ಹೊಡೆದಿದ್ದೀನಿ. ಇನ್ನು ಇದರಲ್ಲಂತೂ ಕೇಳೋಂಗಿಲ್ಲ. ಏನಂದರೆ ನನಗೆ ಸ್ವಲ್ಪ ಗಾಡಿ ಯೂಸ್ ಟು ಆಗಲಿ ಅಂದ್ಬಿಟ್ಟು ಒಂದು ಸಣ್ಣ ಟ್ರಯಲ್ ನೆನ್ನೆ ರೈಡ್ ಮಾಡಿದ್ದು. ಬನ್ನಿ ಆಗಿದ್ದರೆ ಹೋಗಿ ಬರೋಣ ಕನಕ್ಪುರ ಸೈಡ್ ಹತ್ರ, ಹಾಗೆ ಮೀಟ್ ಮಾಡೋಣ ನಮ್ಮ MotoRoadz ಬ್ಯಾಂಗ್ಳೂರ್ ಆ್ಯಂಡ್ ಮೈಸೂರು ಟೀಮ್ನ. ಕನಕ್ಪುರ ಹತ್ರ ಆಲ್ಮೋಸ್ಟ್ ಬಂದಿದ್ದೀನಿ ಇವಾಗ. ಅವ್ರ ಲೊಕೇಶನ್ ಕಳಿಸಿದ್ರು ಬ್ರೇಕ್ಫಾಸ್ಟ್ಗೆ. ಇವಾಗ ಆಲ್ಮೋಸ್ಟ್ 10 ಮಿನಿಟ್ಸಲ್ಲಿ ರೀಚ್ ಆಗ್ತೀನಿ. ಇನ್ನು 7 to 8 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಟುವರ್ಡ್ಸ್ ಚುಂಚಿ ಫಾಲ್ಸ್.
ಬರ್ತೆ ಅವ್ರ ಬೈಕ್ ಸೌಂಡ್ಗೆ ಎದ್ಕೋತಾರೆ ಏನು ಅಂತ ಹೋಗಿ. ಹ್ಞೂ ಹೊರಟೆ ಪಾರ್ಟಿ ಮಾಡೋಕೆ ಎಂಜಾಯ್ ಮಾಡೋಕೆ ಅವ್ರಿಗೆ ನಿಮ್ದು ಸೌಂಡ್ಗೆ ಎದ್ಕೋತಾರೆ. ಯಾರು? ನಮ್ಮ ಕನಕಪುರದವರು. ಇವಾಗ ಕನಕಪುರದಲ್ಲಿ ಬ್ರೇಕ್ಫಾಸ್ಟ್ ಆಯಿತು, ಇವಾಗ ಒಂದು 30 ಮಿನಿಟ್ಸ್ ಆಗೋ. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ ಎಲ್ಲರೂ. ಚುಂಚಿ ಫಾಲ್ಸ್ ತುಂಬ ಜನನೇ ಸೇರಿದ್ದಾರೆ. ಸೊ ನೈಸ್, ಗ್ರೂಪಲ್ಲಿ ಸುಮಾರು ಜನ ಆ್ಯಕ್ಟಿವ್ ಇರೋದು ಒಳ್ಳೆಯದು. ನೋಡೋಕ್ಕೂ ಮಜಾ ಇರುತ್ತೆ, ರೈಡ್ ಮಾಡೋಕ್ಕೂ ಮಜಾ.